ಈಗೇನು ಮ್ಯಾರೇಜ್ ಆಗ್ಯಾಳಲ್ಲ, ನೀನ್ ನನಗೆ ಎದಕ್ ಬೆನ್ ಹತ್ತಿ, ನನಗೆ ಎದಕ್ ಕಾಡಾಕತ್ತಿ, ಯಾವ ಲಗ್ನ ಆಗ್ಯಾನ ಅವ್ನು ಹಿಂದೆ ಹೋಗು, ಅವ್ನು ನಿನ್ ಗಂಡ. If you think you're bad, I am your dad. ಯಾವಾಗ ಆಕಿ ಮ್ಯಾರೇಜ್ ಆದ್ಲು ಅವಾಗ ನಾನು ಸಿಡಿದು ನಿಂತು ವಾಟ್ ಎವರ್ ನನ್ನ ಜಡ್ಜ್ಮೆಂಟ್ ಏನ್ ಗೊತ್ತಾ, ಇದರಲ್ಲಿ ನೀನ್ ಮದ್ವೆ ಆಗಿದೆಯೋ ಇಲ್ವೋ ನನಗೆ ಬೇಕಾಗಿಲ್ಲ. ನಿನಗೆ ಮೇಡಮ್ ಹೇಳಿ ಏನ್ ಹೇಳಿದ್ರು ಪೊಲೀಸರಲ್ಲಿ? ನಿಮ್ಗೆ ಏನು ಸಂಬಂಧ ಐತ್ರಿ ಇಲ್ಲಿ? ಅವ್ರಿಗೆ ನೀವು ಎರಡನೇ ಹೆಂಡತಿ, ಅವ್ರೊಬ್ರಿಗೂ ಸಂಬಂಧ ಐತದು. ನೀವು ಇಲ್ಲಿ ಯಾರು ಕಂಪ್ಲೇಂಟ್ ಕೊಡಕ್ಕೆ ಬರಂಗೆ ಮೊದಲೇ ಮತ್ತು ನೀವು ಯಾರು ಅಂತ ಕೇಳಿದ್ರು ನನಗೂ. ಆಮೇಲೆ ಇಲ್ಲ ರೀ ನಾನು ಅವ್ರ ಎರಡನೇ ವೈಫು, ಹಿಂಗೆ ರೀ ಬೀಗ ಎಲ್ಲ ಹೊಡೆದು ಹಿಂಗಾಗೈತಿ ಅಂತೆಲ್ಲ ಹೇಳಿದ್ರು. ಅವ್ರೇನು ಕೇರ್ ಮಾಡಲಿಲ್ಲ ಸರ್. ಇಲ್ಲ ಅದೆಲ್ಲ ನಾನು ಏನು ಮಾಡೋಕ್ಕೆ ಬರೋಂಗಿಲ್ಲ, ಒಂದೇ ಸರಿ ರಾಜು ಹಿರೇಮಠನ ಕರ್ಕೊಂಬಂದ್ರೆ ನೋಡ್ಕೋತೀವಿ, ಹೋಗ್ರಿ ಮನೆಗೆ ಅಂತ ಹೇಳಿದರು. ನಾ ಬರುವಾಗ ಬರ್ಕೊಟ್ಟು ಹೋಗ್ರಿ, ಬರ್ಕೊಟ್ಟು ಸಂಬಂಧ ಇಲ್ಲ ಅಂದಮೇಲೆ ನಾ ಬರ್ದು ಕೊಡೋದು ಏನಿರ್ತೈತಿ, ನಮ್ಮ ಹಿರೇಮಠ ಸರ್ ಕರ್ಕೊಂಡು ಹೋದ್ರಾತ ಅಂತೇಳಿ ನಾನು ಬರ್ತಾ ಇದ್ದೆ ಸರ್. ಇಲ್ಲ ಬರೆಯಬೇಕಂತ ಹೇಳಿದ್ರು, ಒಂದು ಬರ್ಕೊಟ್ಟು ಬಂದಿದ್ದೇನೆ ಸರ್. ಸರ್ ಅದು ಈ ಥರ ಬಂದು ಬೀಗ ಹೊಡೆದಾಳ, ಹಿಂಗಾಗೈತೆ ಅಂತೆಲ್ಲ ಬರ್ಕೊಟ್ಟಿದ್ದೀನಿ ಸರ್. ಸರ್ ನಾನು ಒಂದು ಸರಿನೂ ಆ ಪೊಲೀಸ್ ಸ್ಟೇಷನ್ ಈ ಕಂಪ್ಲೇಂಟ್ ಇದ್ದಾಗಿಂತ ನನಗೋದಕ್ಕೂ ಯಾವುದೂ ಸಂಬಂಧ ಇಲ್ಲ ಸರ್. ನಾ ಹೋಗೇನೇ ಇಲ್ಲ ಸರ್, ಹೋಗಿರೋದು ಫಸ್ಟ್ ಟೈಮ್ ಸರ್. ಅದು ನಮ್ಮ ಹಸ್ಬೆಂಡ್ ಮನೆಯಾಗಿಲ್ಲ ಅಂತೇಳಿ ನಾ ಹೋಗಿದ್ದೆ ಸರ್. ಅವತ್ತು ಮನೆ ಒಳಗೆ ಏನೇನು ಆಗ್ಬಿಡ್ತೈತೋ ಅಂತ ಹೇಳಿ ನಾ ಹೋಗಿದ್ದೆ. ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸು ಅವು ಇವು ಎಲ್ಲ ಅದಾವೆ ಸರ್. ಹಿಂಗಿದ್ದಾಗ ಹಂಗೆ ಹೋಗಿ ಕಂಪ್ಲೇಂಟ್ ಕೊಡಕ್ಕೆ ಹೋದ್ರೆ ಅವ್ರು ಮೇಡಮ್ ಏನು ಹೇಳ್ತಾರೆ, ನಿಮ್ಮ ಅಕ್ಕ ತಂಗಿ, ಅಕ್ಕಿ ಯಾರೀ ನನಗೆ ಅಕ್ಕ, ಅಕ್ಕಿ ನನಗೆ ಸಂಬಂಧ ಇಲ್ಲ ರೀ, ಅಕ್ಕ ಯಾಕಂತೀರಿ ನನಗೆ ಅದೇನೋ ಗೊತ್ತಿಲ್ಲ, ಅದನ್ನ ಹೇಳಬೇಡ್ರಿ, ನೀವು ಏನೈತಿ ನನ್ನ ಕಂಪ್ಲೇಂಟ್ ತೊಗೋರಿ ಅಂತಂದು. ನಾ ಹೇಳ್ದಂಗೆ ನೀವು ಬರ್ಕೊಡು ಅಂದರು. ನಾ ಬರ್ಕೊಡಲ್ಲ ರೀ ಅಂತಂದೆ. ಇಲ್ಲ ನೀವು ಬರ್ಕೊಡ್ಬೇಕಾಕೈತೆ ಅಂತ. ಆಯ್ತು ಅಂತ ಹೇಳಿ ಲಾಸ್ಟ್ ನಿನಗೆ ತಿಳಿದಂಗೆ ನೀವು ಬರ್ಕೊಡು ಅಂದ್ರೆ ನಾನು 4 ಲೈನ್ ಬರ್ಕೊಟ್ಟು ಬಂದೆ. ಆಯ್ತಂತ. ಆಮೇಲೆ ಲಾಸ್ಟಿಗೆ ನಿಮ್ಮಿಬ್ಬರದು ಭಾಳ ಕಿರಿಕಿರಿ ಆಗೈತಿ, ಇಬ್ಬರನ್ನ ಸೇರಿಸಿ ಏನೋ CRPCನೋ ಏನೋ ಕೇಸ್ ಅಂತಂದ್ರೆ ಇಬ್ಬರನ್ನ ಒಳಗೆ ಹಾಕ್ತೀನಿ ಅಂತ. ನಾನೇನು ಮಾಡಿದ್ದೀನಿ ಮೇಡಮ್ ಅಂತಂದೆ. ನಾನು ಬಂದಿರೋದ ಫಸ್ಟ್ ಟೈಮ್, ನನಗೆ ಅನ್ಯಾಯ ಆಗೈತೆ ಅಂತ ಬಂದೀನಿ. ಈ ಟೈಮ್ದಾಗ ಹಿಂಗಾದಾಗ ನೀವು ಭಾಳ ಮಾತಾಡ್ತೀನಿ, ನೀನು ನಿಮ್ಮಿಬ್ಬರದು ಭಾಳ ಕಿರಿಕಿರಿ ಆಗೈತಿ, ಹಂಗೆ ಅಂತಂದ್ರೆ ಅವ್ರು ಮೇಡಮ್. ಸರ್ ಈಗ ಒಟ್ಟಾರೆ ಹೇಳ್ಬೇಕಂತಾರೆ, ಅವ್ರೇನು ರವೀಂದ್ರ ನೈನಿಗಲಿ ಹೇಮಾವತಿ ಅವರ ದೇ ಆರ್ ಆಲ್ರೆಡಿ ಮ್ಯಾರಿಡ್. ಮ್ಯಾರೇಜ್ ಆಗಿದ್ದಾರೆ. ಅದೆಲ್ಲ ಕೋರ್ಟ್ ಒಳಗೆ ಸುಳ್ಳು ಒಂದು ಸೊಟ್ಟು ಅಂತ ಹೇಳಿ ಅಲ್ಲಿ ಜಾಯ್ ಗಳಿಸ್ಬಿಟ್ರು ಅವರು. ಅಲ್ಲಿಂದ ನಮಗೆ ಏನು ಕಿರುಕುಳ ಶುರು ಆಯ್ತು ಅವ್ರದ್ದು. ಅದಕ್ಕೆ ನಾ ಏನಂದ್ರೆ, ನೀವು ಮದುವೆಯಾಗಿ ಮತ್ತೊಬ್ಬರ ಹೆಂಡತಿ ನನ್ನ ಮನೆಗೆ ಬರ್ತಕ್ಕದ್ದಲ್ಲ ಅಂತ ನಾ ಬಾಯಿ ಬಿಟ್ಟು ಹೇಳ್ತಾ ಇದ್ದೇನೆ. ಅಂದ್ರೆ ಇವ್ರ ಜಡ್ಜ್ಮೆಂಟ್ ಅಲ್ಲಿ ಅವ್ರು ಗೆದ್ದಿದ್ದಾರೆ. ಈಗ ಅವ್ರು ಗೆದ್ದಿದ್ದಾರೆ, ಯಾಕಂದ್ರೆ ಮದುವೆ ಆಗಿಲ್ಲ ಅಂತ ಇವ್ರು ಬಾಯಿ ಬಿಟ್ಟು ಹೇಳ್ಯಾರ. ಅಲ್ಲಿ ಅವನು ಕೂಡ ರವಿ ನೈನಿಗಲೆ ನಾನು ಮದುವೆ ಆಗಿಲ್ಲ ಅಂತ ಹೇಳ್ತಾನೆ. ಇವನು ಯಾರೋ ಗೊತ್ತಿಲ್ಲ, ನಾ ಯಾರು ಗೊತ್ತಿಲ್ಲ ಅಂತಂದು ಜಡ್ಜ್ಗನೇ ಒಂದು ನಮೂನಿ ಸುಳ್ಳು ಹೇಳಿ ಆ ಜಡ್ಜ್ ಮತ್ತು ಅವನ್ನೆಲ್ಲ ಕೇಳಿ ಮತ್ತು ಸಾಕ್ಷಿ ಎಲ್ಲ ಕೊಟ್ಟ ಮಗನೂ ಕೂಡ ಆ ಜಡ್ಜ್ ಮತ್ತು ಅವ್ರಂತ ಮಾಡ್ತಾರಂದ್ರೆ ನಾವು ಏನು ಮಾಡ್ಲಿಕ್ಕೆ ಆಗಲ್ಲ. ಅದಕ್ಕೆ ನಾವು ಏನ್ ಮಾಡಿದ್ವಿ, ಅದನ್ನ ಚಾಲೆಂಜ್ ತಗೊಂಡು ಹೋಗಿ ಹೈಕೋರ್ಟಿಗೆ ಹಾಕಿದ್ವಿ. ಕೋರ್ಟ್ ಅಲ್ಲಿ ಕೇಸ್ ಇರ್ಬೇಕಾದ್ರೆ ನೀನ್ ಯಾಕಮ್ಮ ಮನೆ ಹತ್ರ ಬರ್ತೀಯ, ನೀನು ಮದುವೆ ಆಗಿಲ್ಲ ಅಂತ ಪ್ರೂವ್ ಮಾಡ್ಕೊಂಬ. ನಿನ್ನ ಜಾತಕ ನನ್ನ ಕೈಯಲ್ಲಿದೆ. ಸೊ ಹಾಗಿರ್ಬೇಕಾದ್ರೆ ನೀನ್ ಇವ್ರ ಮನೆ ಹತ್ರ ಹೆಂಗ್ ಹೋಗ್ತೀಯ, ಇನ್ಮೇಲೆ ಹೋಗು, ನಾನು ನೋಡ್ತೀನಿ. ಓಕೆ, ನನ್ನ ಕೈಲಿ ಏನು ಮಾಡ್ಬೇಕಂತ ಗೊತ್ತಿದೆ ನನಗೆ. ನೀನು ಅವ್ರಿಗೆ ಜೈಲ್ ಕಳ್ಸೋದಲ್ಲ, ನೀನು ಮದುವೆ ಆಗಿದೆಯಾ, ಗಾಟ್ ಇಟ್. ಇಲ್ರಿ, ಯಾಕೆ ನಮ್ಗೆ ಡೈವರ್ಸ್ ಕೊಟ್ಟ ನಂತರ ಅದೇ ಪ್ರೀತಿ ಪ್ರೇಮ ಇಟ್ಕೊಂಡು 7/8/2016 ಮದುವೆ ಆದ್ಲಾಕಿ. 7/8/2016 ಶ್ರೀಶೈಲ ಮಲ್ಲಿಕಾರ್ಜುನ ದೇವಸ್ಥಾನದಾಗ ಮದುವೆ ಆದ್ರು. ಇದನ್ನ ಯಾಕೆ ಮುಚ್ಚಿಟ್ರು ಅಂತಂದ್ರೆ ಸರ್, ಇದು ಇವಾಗ ಈಗ ಬರೋ ಅಂತವೆಲ್ಲ ಪ್ರಾಪರ್ಟಿ, ಈಗ ಪ್ರಾಪರ್ಟಿ ಕಳ್ಕೊಂತಾಳ, ಹಾಫ್ ಆಫ್ ದಿ ಸ್ಯಾಲ್ರಿ ಕಳ್ಕೊಂತಾಳ, ಅದೇ ಕಳ್ಕೊಬೇಕು ಅಂತ ಹೇಳಿ ಅದಕ್ಕೆ ಅಲ್ಲಿ ಸೂ ಅನ್ಸೋಟ್ರು ಅಂತ ಹೇಳಿ ಬಂದ್ಬಿಟ್ಟು 2/2/2011 ಆಗುತ್ತೆ. ಅವ್ರು ಮದುವೆ ಆಗೋದು ಯಾವಾಗ? ಇವರಿಬ್ರು 7/8/2016 ಮದುವೆ ಆಗ್ಯಾರ ಅವರು. 2016. ಹಾ, ಓಕೆ, 5 ವರ್ಷ ಗ್ಯಾಪ್. 5 ವರ್ಷ ಗ್ಯಾಪ್ ನಂತರ ಓಕೆ ಫೈನ್. 5 ವರ್ಷ ನಂತರ ನೀನು ಮದುವೆ ಆಗಿದೆಯಾ. ನೀನು ಮದುವೆ ಆಗಿದ ನಂತರ ಇವ್ರು ಮದುವೆ ಆಗಿರೋದು ಇಲ್ಲ ಸರ್. ಇಲ್ಲ ಈಗ ಡೈವರ್ಸ್ ಕೊಟ್ಟು ಹೋದ್ಲ ನಮ್ಮನ್ನ. ಡೈವರ್ಸ್ ಕೊಟ್ಟು ಹೋದ ನಂತರ ನಮ್ಮನ್ನ ಡೈವರ್ಸ್ ಆದ ಮೇಲೆ ಮದುವೆ ಆಗಿದೆ. ಹಾ, ಎಸ್, ಇದು ಕರೆಕ್ಟ್. ಸರಿ, ಡೈವರ್ಸ್ ಆದ ಮೇಲೆ ಮದುವೆ ಆಗಿದೆ, ಅದು ಲೀಗಲ್ ಆಗಿ ಮದುವೆ ಆಗಿದ್ದಾರೆ, ರಿಜಿಸ್ಟರ್ ಮಾಡ್ಕೊಂಡೆ. ನೀನೇನಂತಿದ್ಯಾ ಈಗ, ಈ ಏನು
ಈ ಹೆಸರು ಎಲ್ಲಾದ್ರೂ ಇದೆಯಾ, ದಾಖಲೆ ಆಗಿದೆಯಾ ಈ ಹೆಸರು ಏನಂತ ಹೇಳಿ? ಈ ಹೇಮಾವತಿ ರವೀಂದ್ರ ನಾಯಿ ನಲಿಗೆ ಪ್ರೂಫ್ ಏನಾದ್ರು ಇದೆಯಾ ನಿಮ್ಮ ಹತ್ರ? ಸರ್ ಹೈಕೋರ್ಟ್ನಾಗಂತ ಅದ ಒಂದೇ ನೇಮ್ ಐತೆ ಸರ್. ಅದೇ ನೇಮ್ ಇದೆ ಹೇಮಾವತಿ ರವೀಂದ್ರ ನಿಮ್ಮ ಹತ್ರ? ಹಾಂ ಸರ್ ಅದೇ ಸರ್. ನೀವು ಕೊಟ್ಟಿರೋದಾ ಅವ್ರು ಕೊಟ್ಟಿರೋದಾ? ಸರ್ ಅದು ಯಾವ ಥರ ಫೀಲ್ಡ್ ಆಗಿತ್ತ ಗೊತ್ತಿಲ್ಲ. ಹೇಮಾವತಿ ರವೀಂದ್ರ ನಾಯಿ ನಲಿಗೆ ಅಂತಾನೆ ಕರೀತಾರೆ. ಫೈಲ್ ಬಿಲ್ಡಪ್ ಆಗಿದೆ. ಓಕೆ, ಅದೊಂದು ಕಾಪಿ ಕೊಡಿ ಆಯ್ತಾ, ಅದೊಂದು ಕೊಡಿ. ಆಮೇಲೆ ಈ ಗದಗ್ ನನಗೊಂದು ನೆನಪಿದೆ ರೀ ಆಯ್ತಾ. ಸೊ ಅಲ್ಲ ಸರ್, ನಮ್ಮ ಪ್ರಶ್ನೆ ಬಂದಿದ್ದೇನೋ, ಆಕೆ ಮದುವೆ ಆಗಿಲ್ಲ, ನಾ ಜಡ್ಜ್ಗೆ ಹೇಳಿದ್ದೇನೆ ಸರ್, ಅವರು ಮದುವೆ ಆಗ್ಯಾರಂತ ನಾನು ನಿಮ್ಗೆ ಹೇಳಕತ್ತೀನಿ. ಅಕಸ್ಮಾತ್ ಮದುವೆ ಆಗಿದ್ದಲ್ಲ ಸೈಡಿಗೆ ಇಟ್ಕೊಂಡಿದ್ರೆ ಅದಕ್ಕೆ ನಾವು ಏನು ಮಾಡೋಕೆ ಬರ್ತಿದ್ದಿಲ್ಲ. ಯಥಾ ಪ್ರಕಾರ ನಾನು ರೊಕ್ಕನೂ ಹಾಕ್ತಿದ್ದೆ, ಮನಿನೂ ಕೊಡ್ತಿದ್ದೆ, ಅವಾಗ ಅನಿವಾರ್ಯ ಇತ್ತು ನನಗೆ. ಬಟ್ ಯಾವಾಗ ಆಕೆ ಮ್ಯಾರೇಜ್ ಆದ್ಲು ಅವಾಗ ನಾನು ಸಿಡಿದು ನಿಂತು ಇವೆಲ್ಲ ಡಾಕ್ಯುಮೆಂಟ್ಸ್ ಕೊಟ್ಟೇನಿ ನಿಮ್ಮ ಕಡೆ ಅಂತ ಹೇಳಿನ. ಆ ಹಿನ್ನೆಲೆ ಒಳಗೆ ಏನಪ್ಪ ಅಂತಾರೆ, ಈಗೇನು ಮ್ಯಾರೇಜ್ ಆಗ್ಯಾಳಲ್ಲ, ನೀನು ನನಗೆ ಎದಕ್ಕೆ ಬೆನ್ನು ಹತ್ತಿ, ನನಗೆ ಎದಕ್ಕೆ ಕಾಡಾಕತ್ತಿ, ಯಾವ ಲಗ್ನಾಗ ಅವ್ನು ಹಿಂದೆ ಹೋಗು, ಅವ್ನು ನಿನ್ನ ಗಂಡ, ಅಲ್ಲಿ ಹೋಗಿ ಅವನ ಹೆಂಡತಿಗೆ ಏನು ಹೇಳ್ತೀನಿ ಹೇಳೋಗು. ಆದರೆ ನನಗೆ ನೀನು ಸಂಬಂಧ ಇಲ್ಲ. ಈಗ ನೀನು ನನ್ನ ಮನೆಗೆ ಬಂದು ನಿಂತಿಯಲ್ಲ, ನೀನು ಎರಡನೇ ಮತ್ತೊಬ್ಬರು ಹೆಂಡ್ತೀನಿ, ನೀನು ಹೆಂಗೆ ಕರ್ಕೋಬೇಕು ನಾನು? ದಿಸ್ ಇಸ್ ದ ಕ್ವಶನ್ ಈಗ ನಮಗೆ. ಹಾಂ, ಬರಬಾರ್ದು ನೀನು. ನಿನಗೆ ತಾಳಿ ಕಡ್ದವ 7/8/2016 ಅವ ಕಟ್ಟಾನ, ಅವನ ಮನೆಗೆ ಹೋಗು. ನನ್ನ ಮನೆಗೆ ಎದಕ್ಕೆ ಬಂದೆ, ನನ್ನ ಎದಕ್ಕೆ ಕಾಡಾಕತ್ತೀನಿ? ಕಟ್ಟಿಲ್ಲ, ನನ್ನ ಮದುವೆನೇ ಆಗಿಲ್ಲ ಅಲ್ರಿ. ನಾನು ರವೀಂದ್ರ ನಾಯಿನಿಗೆಲ್ಲ ಏನು ಮದುವೆ ಆಗ್ಯಾನಲ್ಲ, ಅವನ ಮನೆಗೆ ಹೋಗು, ಅವನು ಬೆನ್ನತ್ತು. ಅದು ಆಮೇಲೆ ಆಕಿ ಸುಲಭ ಹೇಳ್ತಾಳೆ, ಏನಪ್ಪಾ ಅಂತಂದ್ರೆ ಜಜ್ಮೆಂಟ್ ಆಗೈತಲ್ಲ, ಫೇಲ್ ಆಗೈತಲ್ಲ, ಅದಕ್ಕೆ ನಾ ಬಂದಾನಿ, ಅದಕ್ಕೆ ಏನು ಲಗ್ನ ಆಗಿಲ್ಲನು ಅಂತೇಳಿ ಸಾರ್ವಜನಿಕರಿಗೆ ತನಗೆ ಹೇಳ್ತಾರೆ ಹೇಳಕತ್ತಾಳ. ಬಟ್ ದಟ್ ಇಸ್ ನಾಟ್ ದ ಟ್ರೂತ್. ದ ಟ್ರೂತ್ ಇಸ್ ಶಿ ಹ್ಯಾಸ್ ಮ್ಯಾರಿಡ್. ನನ್ನ ಜಡ್ಜ್ಮೆಂಟ್ ಏನ್ ಗೊತ್ತಾ ಇದರಲ್ಲಿ? ನೀನ್ ಮದ್ವೆ ಆಗಿದೆಯೋ ಇಲ್ವೋ ನನಗೆ ಬೇಕಾಗಿಲ್ಲ. ನಿನಗೆ ಡಿವೋರ್ಸ್ ಆಯ್ತು, ನಿನಗೆ ಜಡ್ಜ್ ಏನ್ ಕೊಡಕ್ ಹೇಳಿದ್ರು ಅದನ್ನ ಕೊಟ್ಟಿದ್ದಾಯ್ತು, ಅಲ್ಲಿಗೆ ಮುಗ್ದೋಯ್ತು. ನೀನ್ ಇನ್ನೂ ಬಂದ್ಬಿಟ್ಟು ಕೊಡು ಅಂತ ಕೇಳಕ್ಕೆ ರೈಟ್ಸ್ ಇಲ್ಲ. ನನ್ನ ಮನೆ ಸನಕ್ ಹಾಯಬಾರ್ದು ರೀ. ಯಾರ್ದೋ ಹೆಂಡತಿ ಯಾರ್ದೋ ಮನೆಗೆ ತನ್ನ ಪಾಡಿಗಿದ್ದ, ಅಲ್ಲಿ ಹೋಗಿ ಅವ್ನ ಕರ್ಕೊಂಡು ಹೋಗಿ ಲಗ್ನ ಆದ್ಲು. ಅವನ ಹೆಂಡತಿನೂ ಕೂಡ ನಿಮ್ದು ಹಳೆ ಹೆಂಡತಿನೇ, ಯಾರ್ದೋ ಹೆಂಡತಿ ಅಲ್ಲ, ನಿಮ್ದು ಹೆಂಡತಿನೇ ಅವರು. ಸರ್ ಅವ್ರ ಹೆಂಡತಿನೂ ಭಯಂಕರ ಫೋಟೋ ಎಲ್ಲ ತೋರಿಸಿದಾಗ ಉಳಾಡಿ ಬಿದ್ದ ಹತ್ಲವಳು. ಅವ್ರ ಕಣ್ಣೀರು, ಅವ್ರ ಉಸಿರು ಯಾರು ಕೇಳ್ತಾರ? ನಾಯಿನಗಲೇ ಹೆಂಡತಿ. ಅವನಿಗೂ ಬಿಟ್ಬಿಟ್ಟು ಇವನ್ ಬಂದ್ ಕಟ್ಕೊಂಡಿರೋದು. ನೀವು ಬಿಟ್ಬಿಟ್ಟು ಬಂದ್ ಕಟ್ಕೊಂಡ್ರೆ, ಇವರು ಬಿಟ್ಬಿಟ್ಟು ಬಂದ್ ಕಟ್ಕೊಂಡ್ರೆ, ಎಲ್ಲಾರು ಬಿಟ್ಬಿಟ್ಟು ಬಂದ್ ಕಟ್ಕೊಂಡ್ರೆ. ಬಟ್ ಕಟ್ಕೊಂಡು ಆದ್ಮೇಲೆ ನೆಮ್ಮದಿ ಆಗಿರ್ಬೇಕು, ಇನ್ನೊಬ್ಬರಿಗೆ ತೊಂದರೆ ಕೊಡಬಾರ್ದು ಅಷ್ಟೇ. ಯಾರು ಕಟ್ಟಾಡ್ತಾಳೆ? ನಾವು ಈ ನಾಯಿ ನಗಿಲೆ ಇದಾರಲ್ಲ, ರವೀಂದ್ರ ನಾಯಿ ನಗಿಲೆ, ಅವ್ರಿಗೆ ಒಂದು ಫೋನ್ ಮಾಡ್ತೀನಿ, ಓಕೆನಾ? ಸೊ ಅವ್ರಿಗೆ ಫೋನ್ ಮಾಡ್ತಾ ಇದ್ದೀನಿ, ಇವ್ರ ಹೆಂಡತಿಯ ಗಂಡನಿಗೆ. ಕಟ್ ಮಾಡ್ತಾವ್ರ ಅಣ್ಣ, ಕಟ್. ನೀವು ಇಲ್ಲಿ ಬರೋದು ಗೊತ್ತಾಯ್ತಾ ಅವ್ರಿಗೆ? ನಮ್ಮಂತೂ ಗೊತ್ತಲ್ರಪ್ಪ. ಇನ್ನು ಯಾರಿಗೆ ಮಾಡೋಣ? ಅವ್ರಿಗೆ ಮಾಡೋಣ. ಈ ಹೇಮಾವತಿ ರವೀಂದ್ರ ನಾಯಿ ನಲಿಗೆಗೆ ಆಕೆ ಭಾರಿ ಕ್ರಿಮಿನಲ್ ಮೈಂಡೆಡ್ ಅವ್ರು ಬಿಡು ಸರ. ನಮ್ಗೇನ್ರಿ ಮಾತಾಡ್ಲಿಲ್ಲ, ಈ ಫೋಟೋ ಏನಂತ ಹೇಳಲ್ಲ. LIC ಏಜೆಂಟ್ ಅಂತ ಬರ್ತಿದೆ, ಏಜೆಂಟು ಆಕಿ. ಹಲೋ ಹಲೋ, ನಮಸ್ತಮ್ಮ. ಹೇಮಾವತಿ ರವೀಂದ್ರ ನಾಯಿ ನಲಿಗೆನಾ? ನೀವು ಮಾತಾಡ್ತಾ ಇರೋದು ಹೇಮಾವತಿ ರವೀಂದ್ರ ನಾಯಿ ನಲಿಗೆ. ನಾನು V2 ಸೂರ್ಯ ಅಂತ ಪುರುಷ ರಕ್ಷಣಾ ಆಯೋಗ ಇಂದಮ್ಮ. ಹೇಮಾವತಿ ರವೀಂದ್ರ ನಾಯಿ ನಲಿಗೆ ತಾನೇ ಮಾತಾಡ್ತಾ ಇರೋದು? ಹೇಮಾವತಿ ಮಹಾಲಿಂಗ ಹಿರೇಮಠ. ಮತ್ತೆ ಡಾಕ್ಯುಮೆಂಟ್ಸ್ ಅಲ್ಲಿ ಹೈಕೋರ್ಟ್ ಅಲ್ಲಿ ಬಂದ್ಬಿಟ್ಟು ಹೇಮಾವತಿ ರವೀಂದ್ರ ನಾಯಿ ನಲಿಗೆ ಅಂತ ಇದೆ, ನಗಿಲೆ ಅಂತ. ಓಕೆ, ವಿಷಯ ಹೇಳೋಣ ಈಗ. ಅಮ್ಮ, ನಿಮ್ಗೆ ಕೋರ್ಟ್ ಇಂದ ಜಡ್ಜ್ಮೆಂಟ್ ಆಗಿದೆ, ಡಿವೋರ್ಸ್ ಆಗಿದೆ. ಡಿವೋರ್ಸ್ ಆದ ಮೇಲೆ ನೀವು
ಈ ಶ್ರೀ ರಾಜೀವ್ ಈಶ್ವರ್ ಹಿರೇಮಠ್ ಇದ್ದಾರಲ್ಲ, ಸರ್ ತಾವ್ ಯಾರು ಮಾತಾಡ್ತೀರಿ ಏನಂತ ಕೇಳಿದ್ರೆ ನಾನು ವಿಷಯ ನಾನು ನಿಮ್ಗೆ ಹೇಳಿದಾಯ್ತು, ಪುರುಷ ರಕ್ಷಣಾ ಆಯೋಗ ಇಂದ ಎಲ್ಲಿ ಸರ್ ನೀವು ಎಲ್ಲಿಂದ ಪುರುಷರ ಬ್ಯಾಂಗ್ಳೂರು ಹಾ ಸರಿ ಹೇಳಿ. ಪುರುಷ ರಕ್ಷಣಾ ಆಯೋಗ ಇಂದ V2 ಸೂರ್ಯ ಅಂತ ಮಾತಾಡ್ತಾ ಇದ್ದೀನಮ್ಮ. ಹೇಳಿ ಸರ್. ಓಕೆ, ಆನ್ ದ ರೆಕಾರ್ಡು, ಆನ್ ದ ಇದು ಆನ್ ದ ಕ್ಯಾಮ್ರಾ ಮಾತಾಡ್ತಾ ಇದ್ದೀನಿ. ಈಗ ನಿಮ್ಗೆ ಬಂದ್ಬಿಟ್ಟು ಜಡ್ಜ್ಮೆಂಟ್ ಆಗುತ್ತಮ್ಮ. ಯಾವಾಗ ಜಡ್ಜ್ಮೆಂಟ್ ಆಗುತ್ತೆ ನಿಮ್ಗೆ? 2/2/2011 ಜಡ್ಜ್ಮೆಂಟ್ ಆಗುತ್ತೆ. ಹೌದು ಸರ್. ಓಕೆ, ಡಿವೋರ್ಸ್ ಆಗುತ್ತೆ. ಆ ಡಿವೋರ್ಸ್ ಆದಮೇಲೆ ನಿಮ್ಗೆ ಜಡ್ಜ್ ಹೇಳ್ತಾರೆ ಮನೆಯಲ್ಲಿ ಭಾಗ ಕೊಡಬೇಕು ಅರ್ಧ ಅಂತ, ಇವ್ರು ಕೊಡ್ತಾರೆ. ಆಮೇಲೆ ನಿಮ್ಗೆ ಇವ್ರ ಸಂಬಳದಲ್ಲಿ ಅದು ಜಡ್ಜ್ಮೆಂಟೇ ತಪ್ಪಿದೆ. ಯಾಕಂದ್ರೆ ನೀವು ದೂರ ಆದಾಗಿಂದ ಕೊಡ್ಬೇಕಾಗಿತ್ತು, ಆದ್ರೆ ಇವರು ನಿಮ್ಗೆ ಮದುವೆ ಆದಾಗಿಂದ ಇಲ್ಲಿವರೆಗೂ ಕೊಡ್ಬೇಕು ಅಂತ ನಿಮಗೆ ಏನ್ ಕಂಪ್ಲೇಂಟ್, ಒಂದ್ ನಿಮಿಷ ಸರ್ ಪ್ಲೀಸ್. ನಮ್ಗೆ ಏನ್ ಕಂಪ್ಲೇಂಟ್ ಮಾಡಿದ್ರೆ, ಯಾರು ಕಂಪ್ಲೇಂಟ್ ಮಾಡಾರೆ, ಕಂಪ್ಲೇಂಟ್ ವಿಷಯನ ಹೇಳಿ. ಅದನ್ನೇ ಹೇಳ್ತಾ ಇದ್ದೀನಮ್ಮ, ಅದೇ ಹೇಳ್ತಾ ಇದ್ದೀನಿ. ಆ ವಿಚಾರವಾಗೇ ಮಾತಾಡ್ತಾ ಇದ್ದೀನಿ. ಯು ಹ್ಯಾವ್ ಟು ಅಲೋ ಮೀ ಟು ಟಾಕ್. ಓಕೆ, ಇನ್ನೊಂದು ನಮ್ದು ಮ್ಯೂಚುವಲ್ ಕನ್ಸೆಂಟ್ ಡೈವರ್ಸ್ ಸರ್. ಮ್ಯೂಚುವಲ್ ಕನ್ಸೆಂಟ್ ಡೈವರ್ಸ್ ಅಲ್ವಾ? ಡೈವರ್ಸ್ ಆಯ್ತು ಅಲ್ವಾ? ನಿಮ್ಗೆ ಅವ್ರು ಏನೇನು ಕೊಡ್ಬೇಕು ಕೊಟ್ರಲ್ವಾ? ಏನು 4 ಲಕ್ಷದ ಚೆಕ್ಕು, ಇದು LIC ಬಾಂಡು, ಮನೆಯಲ್ಲಿ ಅರ್ಧ, ಮತ್ತೆ ಸ್ಯಾಲ್ರಿಯಲ್ಲಿ ಅರ್ಧ ಕೊಟ್ರು ಅಲ್ವಾ? ಸರ್ ನಿಮ್ಗೆ ಸರಿಯಾಗಿ ನೀವು ಅವ್ರ ಕಡೆ ಏನ್ ಕಂಪ್ಲೇಂಟ್ ಕೊಟ್ಟಾರಲ್ಲ, ಮೊದಲೇ ಡಿಗ್ರಿ ಅದೇ ಅವ್ರ ಹತ್ರ. ನಿಮ್ಗೆ ಯಾಕೆ ಆ ಡಿಗ್ರಿ ಕಾಪಿ ಎಲ್ಲ ಆದ್ಮೇಲೆ ನಾನು ನಿಮ್ಗೆ ಫೋನ್ ಮಾಡ್ತಾ ಇರೋದಮ್ಮ. ಒಂದು ನಿಮಿಷ, ಅದನ್ನೇ ನೀವು ನನಗೂ ಮಾತಾಡಕ್ ಬಿಟ್ಟಾಗ ತಾನೆ ನಿಮ್ಗೆ. ನೀವು ಫಿನಿಶ್ ಮಾಡಕ್ಕಿಂತ ಮುಂಚೆ ಟ್ರೈಲರ್ ನೋಡ್ಕೊಂಡು ಸಿನಿಮಾನ ಡಿಸೈಡ್ ಮಾಡಬಾರ್ದು. ಸಿನಿಮಾ ನೋಡಿ.